ಇವತ್ತು 1979 ದಿ ಅನ್ಟೋಲ್ಡ್ ಸ್ಟೋರಿ ಅನ್ನೋ ಒಂದು ವಿಶೇಷವಾದ ಒಂದು ಸಿನಿಮಾದ್ದು ಪೋಸ್ಟರ್ ಲಾಂಚ್ ಆಯಿತು. ಈ ಸಿನಿಮಾ ಒಂದು ಭಾಳ ಒಂದು ಜನರಿಗೆ ಗೊತ್ತಿಲ್ಲದೆ ಇರೋ ಇತಿಹಾಸ, ಮುಚ್ಚಾಕಿರೋ ಇತಿಹಾಸನ ತೆಗೆದು ರೆಫ್ಯೂಜಿಗಳು, ನಿರಾಶ್ರಿತರಿಗೆ ಏನೇನು ಕಷ್ಟಗಳು, ಸ್ಟ್ರಗಲ್ಗಳು, ಅವ್ರ ಜೀವನಕ್ಕೆ ಏನು ಅಲ್ಲೋಲ ಕಲ್ಲೋಲ ಆಗಿದೆ ಅನ್ನೋದನ್ನು ಭಾಳ ಒಂದು ಕ್ರಿಯೇಟಿವ್ ರೀತಿಯಲ್ಲಿ, ಜನರಿಗೆ ಇಷ್ಟ ಆಗೋ ರೀತಿಯಲ್ಲಿ, ಟೆಕ್ನಿಕಲಿ ಭಾಳ ಚೆನ್ನಾಗಿ ರೀತಿಯಲ್ಲಿ ಇದನ್ನು ಪ್ರೊಡ್ಯೂಸರ್ ಆದ ಶ್ರೀನಿವಾಸು, ಡೈರೆಕ್ಟರ್ ಆದ ಪುಷ್ಪರಾಜು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಜಸ್ವಂತು, ಕ್ಯಾಮ್ರಾಮನ್ ಚರಣ್, ಇವರೆಲ್ಲ ಭಾಳ ಪ್ರತಿಭಾವಂತ ಟೆಕ್ನಿಷಿಯನ್ಸ್ ಮತ್ತು ಒಳ್ಳೆ ಹೊಸಬರ ಆರ್ಟಿಸ್ಟ್ ಇಟ್ಟು ಅವರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಜನರಿಗೆ ಒಳ್ಳೆ ಕತೆ ತರ್ತಾ ಇದ್ದಾರೆ. ನಮ್ಗೆ ಏನನ್ಸುತ್ತೆ ಅಂದರೆ ನಾವು ನೋಡಿದ್ದೀವಿ ಪ್ಯಾನ್ ಇಂಡಿಯನ್ ಸಿನಿಮಾ, ಈಗ ಕನ್ನಡ ಸಿನಿಮಾಗಳು ನಾವು ದೇಶಾದ್ಯಂತ ನಾವು ನೋಡಿದ್ದೀವಿ. ಬಟ್ ದೇಶಾದ್ಯಂತ ಇರೋ ಉತ್ತಮ ಕಥೆಗಳನ್ನು ತಂದು ಕರ್ನಾಟಕಕ್ಕೆ ಪರಿಚಯಿಸಿ, ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿ, ಕನ್ನಡ ಚಿತ್ರರಂಗದ ಪ್ರೇಕ್ಷಕರಿಗೆ ಒಂದು ರೀತಿ ಮನೋರಂಜನೆ ಕೊಡೋ ಒಂದು ಪ್ರಾಮಾಣಿಕ ಪ್ರಯತ್ನ ಈ 1979 ದಿ ಅನ್ಟೋಲ್ಡ್ ಸ್ಟೋರಿ. ಒಳ್ಳೆಯದಾಗಲಿ ತಂಡಕ್ಕೆ, ಈ ಹೊಸ ಪ್ರತಿಭೆಗಳು, ಹೊಸ ಕಂಟೆಂಟ್, ಇದರಿಂದನೇ ಚಿತ್ರರಂಗ ಬೆಳೆಯೋದು. ಸೊ ಈ ನಿಟ್ಟಿನಲ್ಲಿ ಯಶಸ್ವಿಯಾಗಲಿ, ಚಿತ್ರರಂಗ ಬೆಳೆಯಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇದು 1979 ಅನ್ಟೋಲ್ಡ್ ಸ್ಟೋರಿ ಅಂತ ಒಂದು ಕನ್ನಡ ಚಿತ್ರ ಮಾಡಿದ್ವಿ. ಮೂಲತಃ ಇದು ವೆಸ್ಟ್ ಬೆಂಗಾಲಲ್ಲಿ ನಡೆದಿರ್ತಕ್ಕಂಥ ಕತೆ. ಇದನ್ನು ನಾವು ಕನ್ನಡದಲ್ಲಿ ಮಾಡಿರ್ತೀವಿ ಈ ಚಿತ್ರವನ್ನು. ಇದು ನೈಜ ಘಟನೆಯನ್ನು ಮಾಡಿರ್ತಕ್ಕಂಥ ಒಂದು ಕಾಲ್ಪನಿಕ ಕತೆ. ಇದರಲ್ಲಿ ಬರ್ತಕ್ಕಂಥ ಪಾತ್ರಗಳು ಎಲ್ಲವೂ ಕಾಲ್ಪನಿಕ. ಆದರೆ ಇಟ್ಸ್ ಫಿಕ್ಷನಲ್ ಸ್ಟೋರಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಬೇಸಿಕಲಿ ಇದರ ಕಂಪ್ಲೀಟ್ ಕೋಲಾರ ಸುತ್ತಮುತ್ತಲ ಭಾಗದಲ್ಲಿ ಶೂಟ್ ಆಗಿದೆ. ಯರಗೋಳ, ಕೋಲಾರ, ಬಂಗಾರಪೇಟೆ, ಯರಗೋಳ ಆ ಕಡೆ ಶೂಟ್. ಕೆಲವೊಂದು ಮಾಂಟೇಜಸ್ ಎಲ್ಲ ವೆಸ್ಟ್ ಬೆಂಗಾಲಲ್ಲಿ ಶೂಟ್ ಮಾಡಿ 2 days ಮಾತ್ರ, ಜಸ್ಟ್ ನಾನು DOP ಮಾತ್ರ ಹೋಗಿ ಶೂಟ್ ಮಾಡಿ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಏನು ಮನ ಮೂವಿ ಮೇಕರ್ಸ್ ಕಡೆಯಿಂದ 1979 ಅನ್ಟೋಲ್ಡ್ ಸ್ಟೋರಿ ಅಂತೇಳಿ ಸಿನಿಮಾ ಮಾಡ್ತಾ ಇದ್ದೀವಿ. ಚೇತನ್ ಅಹಿಂಸರ್ ಅವರು ಬಂದು ಅಮೂಲ್ಯವಾದ ಒಂದು ಸಂದರ್ಭಕ್ಕೆ ಸಾಕ್ಷಿ ಆದರು. ಅವರ ಮೂಲಕ ಸಿನಿಮಾ ಹಾದಿಯಲ್ಲಿ ಮುಂದುವರೆಯಲು ಹೊರಟಿದ್ದೇವೆ. ತುಂಬ ಖುಷಿ ಅನ್ನಿಸ್ತದೆ. ನಮ್ಮ ಕನಸೇನಾಗಿತ್ತು, ತಂದೆಯವರ ಕಲಾವಿದತನವನ್ನು ಉಳಿಸೋದ ಉದ್ದೇಶದಿಂದ ಈ ಸಿನಿಮಾ ಅವರ ಜನ್ಮ ಶತಾಬ್ದಿ ವರ್ಷದಂದು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಿನಿಮಾದ ಒಟ್ಟು ಸಾರಾಂಶ, ಜೀವ ಜಗತ್ತನ್ನು ಯಾವತ್ತಿಗೂ ಕೂಡ ಬದುಕಲಿಕ್ಕೆ ಬಿಟ್ಟು ನಾವು ಬದುಕೋದನ್ನು ಕಲಿಬೇಕು ಅನ್ನೋ ಒಂದು ಆಶಯ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಸಂತೋಷವಾಗಿ ಬದುಕಿ ತನ್ನ ಅಂತಿಮವನ್ನು ಕಾಣಲಿ, ಆ ಒಂದು ಮೂಲ ಉದ್ದೇಶನ ಇಟ್ಕೊಂಡು ಟ್ರೈಬಲ್ ಸ್ಟೋರಿನ ನಾವು ಸಿನಿಮಾ ಮಾಡಿ ನೋಡಿದ್ದೀವಿ. ಸಿನಿಮಾ ಸ್ಫೂರ್ತಿದಾಯಕವಾಗಿ ಮೂಡಿ ಬಂದಿದೆ. ಕರ್ನಾಟಕ ರಾಜ್ಯದ ಕಲಾಭಿಮಾನಿಗಳು ಸಿನಿಮಾ ನೋಡಿ ಟೆಲರಿಸ್ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ನಮ್ಮ ಸಿನಿಮಾ ಥಿಯೇಟರ್ಗಳಲ್ಲಿ ನೋಡಿ ನಮ್ಮನ್ನು ಬೆಂಬಲಿಸಬೇಕಂತೇಳಿ ನಾನು ಈ ಮೂಲಕ ಒಬ್ಬ ನಿರ್ಮಾಪಕನಾಗಿ ಕನ್ನಡಿಗರಲ್ಲಿ ಮನವಿ ಮಾಡ್ತೇನೆ. ನೀವೆಲ್ಲರೂ ಕೂಡ ನಮ್ಮಂತ ಹೊಸ ಮುಖಗಳಿಗೆ ಬೆಂಬಲಿಸಿ ನಮ್ಮನ್ನು ಆಧರಿಸಬೇಕಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು. ಬೇಸಿಕಲಿ ನಾನೊಬ್ಬ ಕ್ರೀಡಾಪಟು. ಸುಮಾರು 43 ವರ್ಷಗಳಿಂದ ಕ್ರೀಡಾ ಸಾಧನೆಯ ಒಂದು ಕಾಯಕದಲ್ಲಿ ತೊಡಗಿರುವಂಥವನು ನಾನು. ಸುಮಾರು 10,000 ಕಿಲೋಮೀಟರ್ ಈ ದೇಶಾದ್ಯಂತ ಸೈಕಲಲ್ಲಿ ಪರ್ಯಟಿಸಿ ಸಂವಿಧಾನ ರಕ್ಷಣೆ, ಪರಿಸರ ಜಾಗೃತಿ, ನೀರಾವರಿ, ಆರೋಗ್ಯ ಜಾಗೃತಿ, ಹೀಗೆ ಎಲ್ಲ ಆಯಾಮಗಳಲ್ಲಿ ಕೂಡ ಒಬ್ಬ ಕ್ರೀಡಾಪಟುವಾಗಿ ಸಮಾಜಮುಖಿ ಸಂದೇಶಗಳೊಂದಿಗೆ ನಮ್ಮ ಬದ್ಧತೆಯನ್ನು ಮೆರೆಯುವ ಮೂಲಕ ಸುಮಾರು 10,000 ಕಿಲೋಮೀಟರ್ ನಾವು ಪರ್ಯಟಿಸಿದ್ದೇವೆ. ಅದೇ ರೀತಿ ಗ್ರಾಮೀಣ ಕ್ರೀಡಾಕೂಟಗಳು ಮತ್ತೆ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು, ಒಲಿಂಪಿಕ್ ಓಟಗಳು, ಹೀಗೆ ಬಹಳಷ್ಟು ಕ್ರೀಡಾಭಿವೃದ್ಧಿಗೆ ನಾವು ಶ್ರಮಿಸ್ತಾ ಇದ್ದೀವಿ. ಅದು ಕೂಡ ತುಂಬಾ ಖುಷಿ ಅನಿಸ್ತದೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆರೋಗ್ಯ ಮುಖ್ಯ. ಕ್ರೀಡೆ ಮೂಲಕ ನಾವು ಅದನ್ನ ಹುಡ್ಕೊಳ್ಳೋಕೆ ತುಂಬಾ ಅನುಕೂಲಕರ. ಪ್ರತಿಯೊಬ್ಬ ಮನುಷ್ಯರಿಗೂ ನಾವು ಹೇಳೋದಿಷ್ಟೇ, ಪ್ರತಿ ದಿವಸ ನೀವು ಕನಿಷ್ಠ ಪಕ್ಷ 30 ನಿಮಿಷ ವ್ಯಾಯಾಮ ಅಥವಾ ದೇಹದಂಡನೆ ಮಾಡೋ ಮೂಲಕ ಇಂದಿನ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ನಾವು 100 ವರ್ಷ ಬದುಕುವ ಅವಕಾಶಗಳನ್ನ ಕಲ್ಪಿಸಿಕೊಳ್ಳಬಹುದು. ಆ ಮೂಲಕ ನಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳೋ ಅವಕಾಶ ಇದೆ. ಇವೆಲ್ಲವೂ ಕೂಡ ನಮ್ಮದು ಮೊದಲನೇ ಇನ್ನಿಂಗ್ಸ್. ಅಂದ್ರೆ ಏನು, ಇವಾಗ 60 ವರ್ಷ ನಾವು ಬದುಕು ಬಂದ ದಾರಿ, ಅದರಲ್ಲಿ ಫಲಾನುಭವಿಗಳಾಗಿದ್ದೀವಿ. ಒಂದು ಕಡೆ ಆರೋಗ್ಯ ಮತ್ತು ಕ್ರೀಡೆಗೆ ದುಡಿತಾ ಇದ್ದೀವಿ ಅಥವಾ ನಾವು ಸಾಧನೆಯನ್ನು ಮಾಡ್ತಾ ಇದೀವಿ ಅಲ್ಲಿ. ಅದರ ಮೂಲಕ ಇದು 2ನೇ ಇನ್ನಿಂಗ್ಸ್. ನಮಗೆ ಸಿನಿಮಾ ಜಗತ್ತು, ಹೊಸ ಮುಖಗಳು, ಹೊಸ ಅನುಭವ, ಹೊಸತನ. ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ ಅಂತ ಹೇಳಿದ ನಮ್ಮ ರಾಜಣ್ಣವರು ಮಾತಿನ ಮೌಲ್ಯವನ್ನು ಸಾರಿದ ವ್ಯಕ್ತಿ. ಅದೇ ರೀತಿ ತುತ್ತು ಅನ್ನ ತಿನ್ನೋಕೆ, ಬಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನವ ಮುಚ್ಚಕ್ಕೆ ಅಂತ ಹೇಳಿದ ವಿಷ್ಣುವರ್ಧನ್ ಸರ್ ಅವರಾಗ್ಬೋದು. ಬಹಳಷ್ಟು ಜನ ಸಾಧಕರು ನಮಗೆ ಮಾನವೀಯ ಮೌಲ್ಯಗಳನ್ನು ಬಿಟ್ಟು ಹೋಗಿದ್ದಾರೆ. ಅದರಂತೆ ನಾವು ಹೋಗ್ಬೇಕು, ನಡಿಬೇಕು. ಸಿನಿಮಾದಲ್ಲಿ ಕೂಡ ನಾವು ಅದನ್ನೇ ಅಂತಿಮವಾಗಿ ಕ್ರೋಢೀಕರಿಸ್ತಾ ಹೋಗಿದ್ದೀವಿ. ಅದರಿಂದ ದಯವಿಟ್ಟು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸನ್ನು ತಾಗುವಂತ ಕೆಲಸ ಮಾಡಿದ್ದೀವಿ. ಯಾಕಂದ್ರೆ ನಾವೆಲ್ಲರೂ ಕೂಡ ನಶ್ವರದ ಕಡೆಗೆ ಹೋಗುವಂತವ್ರೆ. ಹಾಗಾಗಿ ಇರುವಾಗ ಸಂತೋಷದಿಂದ ಇದ್ದು, ಯಾರಿಗೂ ತೊಂದರೆ ಕೊಡದೆ, ಯಾರನ್ನೂ ನಾವು ನೋಯಿಸದೆ ಸಂತೋಷವಾಗಿ ಎಲ್ಲರನ್ನೂ ಹಾಕೊಂಡು ಜೀವನ ಮಾಡುವಂಥದ್ದು ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಸಾರುವ ಅಂತಿಮ ಸಂದೇಶವನ್ನು ಕೊಡೋದು ಈ ಸಿನಿಮಾದಲ್ಲಿ ಮೂಡಿ ಬಂದಿರ್ತದೆ. ದಯವಿಟ್ಟು ಎಲ್ಲಾ ಕನ್ನಡಿಗರು ಕೂಡ ನಮ್ಮ ಸಿನಿಮಾ ನೋಡೋ ಮೂಲಕ ನಮಗೆ ಬೆಂಬಲಿಸಬೇಕಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಅಮೃತ ಗೌಡ. ಈ ಮೂವಿ ಮಾಡೋಕ್ಕೂ ಮುಂಚೆ ನಾನು ಹಲವಾರು ಮೂವಿಗಳು ಮಾಡಿದ್ದೀನಿ. ಬಟ್ ಈ ಮೂವಿ ನನಗೆ ಯಾಕೆ ಇಷ್ಟ ಆಯಿತು ಅಂದರೆ, ಇಲ್ಲಿ ಎಂಗೇಜ್ ಟು ಓಲ್ಡ್ ಏಜ್ವರೆಗೂ ಡಿಫ್ರೆಂಟ್ ಪಾತ್ರ ಇದೆ. ಒಂದೇ ಪಾತ್ರಕ್ಕೆ ನಾನು ಫಿಕ್ಸ್ ಆಗಿಲ್ಲ. ಇಲ್ಲಿ ಎಂಗೇಜಿಂದ ಸ್ವಲ್ಪ ಹೋಗ್ತಾ
ಮದುವೆ ಆಗುತ್ತೆ, ಮದುವೆ ಆದಮೇಲೆ ಏನೆಲ್ಲ ಕಷ್ಟಪಡ್ತಾಳೆ ಹೆಣ್ಣು, ಅವ್ರ ಕುಟುಂಬ ಜೊತೆ ಎಷ್ಟೆಲ್ಲ ಅನುಸರಿಸ್ಕೊಂಡು ಹೋಗ್ತಾಳೆ, ಸಮಾಜ ಅವಳಿಗೆ ಎಷ್ಟೆಲ್ಲ ಕಷ್ಟಗಳು ಕೊಟ್ಟರು ಅದನ್ನೆಲ್ಲ ಸಹಿಸ್ಕೊಂಡು ಶೈಲಾಯಿಂದ ಅವಳು ಬದುಕ್ತಾಳೆ ಅನ್ನೋದೇ ನನ್ನ ಪಾತ್ರ. ವಿಜಯ್ ಪ್ರಕಾಶ್ ಸರ್ ಮತ್ತು ಚಿತ್ರಾ ಮ್ಯಾಮ್ ಇಬ್ಬರು ಹಾಡಾಡಿದ್ದಾರೆ. ಹಾಡಂತೂ ತುಂಬ ಅದ್ಭುತವಾಗಿ ಬಂದಿದೆ. ನೀವು ನೋಡಿದ್ರೆ ನಿಮಗೂ ತುಂಬಾ ಇಷ್ಟ ಆಗುತ್ತೆ. 1979 ಅನ್ನೋ ಮೂವಿಗೆ ನೀವು ಸಪೋರ್ಟ್ ಮಾಡಬೇಕು. ಚಿತ್ರ ನೋಡಿ, ಚಿತ್ರ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ನಮ್ಗೆ ಹೇಳಿ. ವಿಜಯ್ ಪ್ರಕಾಶ್ ಸರ್ ಮತ್ತು ಚಿತ್ರಾ ಮ್ಯಾಮ್ ಇಬ್ಬರು ಹಾಡಿದ್ದಾರೆ. ಹಾಡಂತೂ ತುಂಬಾ ಚೆನ್ನಾಗಿ ಬಂದಿದೆ. ಅತಿ ಶೀಘ್ರದಲ್ಲೇ ಅದನ್ನ ರಿಲೀಸ್ ಕೂಡ ಮಾಡ್ತಾರೆ. ನಿಮಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಪ್ಲೇಸಸ್ ಬಂದು ಕೋಲಾರ ಸುತ್ತಮುತ್ತ ಡ್ಯಾಮ್ ಹತ್ರ ಸೆಟ್ ಹಾಕಿದ್ದೀವಿ, ಕಾಡಲ್ಲಿ ಮಾಡಿದ್ದೀವಿ. ಕಾಡಲ್ಲಂತೂ ತುಂಬ ಮಾಡ್ಬೇಕಾರಂತೂ ಆಗ್ತಾನೆ ಇರಲಿಲ್ಲ. ಚಪ್ಪಲ್ ಇಲ್ದಿರ ಕಲ್ಲು ಮುಳ್ಳು ಮೇಲೆಲ್ಲ ತುಂಬ ಚುಚ್ಚಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ನಮಗೆ. ಅಂಥದ್ರಲ್ಲೂ ನಮ್ಮ ಕ್ಯಾರೆಕ್ಟ್ರು, ನಮ್ಮ ಮೂವಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಒಂದು ಸ್ಟ್ಯಾಂಡ್ ತೊಗೊಂಡು ಇಷ್ಟು ದೂರ ಬಂದಿದ್ದೀವಿ. ಇನ್ನು ಮುಂದೆ ನಿಮ್ಮ ಸಪೋರ್ಟ್ ನಮಗೆ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ರೇಣುಕಾ ಗೌಡ ಅಂತ. ನನ್ನ ಪಾತ್ರ ಇದರಲ್ಲಿ ಲಕ್ಷ್ಮಿ ಅನ್ನೋ ಒಂದು ಗೃಹಿಣಿ ಪಾತ್ರ. ಒಂದು ಅಚ್ಚುಕಟ್ಟಾಗಿ ಮನೆ ನಿಭಾಯಿಸಿಕೊಂಡು ಗಂಡನ ಹೇಳಿಗೆ ಮತ್ತೆ ಬೀಳಿಗೆಗಳಲ್ಲಿ ಸಹಾಯ ಮಾಡಿಕೊಂಡು ಹೋಗುವಂತ ಒಂದು ಪುಟ್ಟ ಜರ್ನಿ ಬಹಳ ಅದ್ಭುತವಾಗಿತ್ತು. ಎಂಗೇಜ್ ಇಂದ ಓಲ್ಡ್ ಏಜ್ ವರೆಗೂ ನನಗೆ ಪಾತ್ರದ ಮೇಕಪ್ ಆಗ್ಲಿ, ನಾನು ಅಂತ ನನ್ನನ್ನೇ ಗುರ್ತಿಸಕ್ಕಾಗದೇ ಇರೋ ಅಷ್ಟು ಮಟ್ಟಿಗೆ ಮೇಕಪ್ ಬಂದಿದೆ. ಬಹಳಶಃ ನನ್ನನ್ನ ಯಾರು ಪರ್ದೆ ಮೇಲೆ ನೋಡ್ತಾರೆ, ಹೊರಗಡೆ ಯಾರು ನೋಡ್ತಾರೆ ಅವ್ರಿಗೂ ಗುರ್ತಿಸಿಗೋದು ಬಹಳ ಕಷ್ಟ ಅನ್ಸುತ್ತೆ. ಅಷ್ಟು ಮಟ್ಟಿಗೆ ಮೇಕಪ್ ಚೇಂಜ್ ಆಗಿದೆ. ಪಾತ್ರ ಬಗ್ಗೆ ಇನ್ನೂ ಹೇಳ್ಬೇಕು ಅನ್ನೋ ಹಾಗಿದ್ರೆ, ಸಮಾಜದಲ್ಲಿ ಒಂದು ಹೆಣ್ಣು ಕಷ್ಟ ಸುಖ ಸಹಿಸೋದು ಸಹಜ. ಆದರೂ ಈ ಸಮಾಜದಲ್ಲಿ ಆಗೋ ಕಷ್ಟ ಸುಖಗಳನ್ನ ಸಾಗಿಸಿಕೊಂಡು ಅದನ್ನ ಮನೆಯಲ್ಲೂ ನಿಭಾಯಿಸ್ಕೊಂಡು ಹೋಗೋ ಒಂದು ಇದೆಯಲ್ಲ, ಅದು ಬಹಳ ಟಫ್. ಇದರಲ್ಲೂ ಆ ಥರದ ಒಂದು ಪಾತ್ರ ಬಹಳ ಚೆನ್ನಾಗಿತ್ತು, ಬಹಳ ಎಂಜಾಯ್ ಮಾಡ್ತಾರೆ. ಹಾಡಂತೂ ಬಹಳ ತುಂಬಾ ಚೆನ್ನಾಗಿ ಬಂದಿದೆ. ಅದರಲ್ಲಿ ನಮ್ಮ ಚಿತ್ರ ಮೇಡಮ್ ಮತ್ತೆ ನಮ್ಮ ವಿಜಯ್ ಪ್ರಕಾಶ್ ಸರ್ ಹಾಡಿರುವಂತಹ ಹಾಡು ಬಹಳ ತುಂಬಾ ಚೆನ್ನಾಗಿ ಬಂದಿದೆ. ಜನಗಳಿಗೂ ಬಹಳ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಲಾಕಿ ಚರಂತೇಜ. ನಾನು 1979 ಅನ್ನೋ ಮೂವಿಗೆ DOP ಆಗಿ ವರ್ಕ್ ಮಾಡಿದ್ದೀನಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ರೆಫ್ಯೂಜಿ, ಒಂದು ನಿರಾಶ್ರಿತರ ಬಗ್ಗೆ ಸಿನಿಮಾ ಮಾಡಿದ್ದೀವಿ. ಫುಲ್ ಲೆಂತ್ ಎಮೋಷನಲ್ ಮೂವಿ. ಸೊ ಎಲ್ಲರೂ ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ನಾವು ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದ ಘಟನೆಯನ್ನು ನಾವು ಟ್ರೂತ್ ಸ್ಟೋರಿ ಹೇಳಕ್ಕೆ ಇಷ್ಟ ಮಾಡಿದ್ದೀವಿ. ನಾವು ನಮ್ಗೆಲ್ಲರೂ ಸಪೋರ್ಟ್ ಮಾಡಿ. ಗೀತಾ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. Hi, this is Jashwant. I am movie director for this movie, the 1979 Untold Story. I have done 3 movies before in Telugu. This is my first movie in Kannada. I am so happy for doing first movie. That too, Chetan sir came for poster launch event. Songs came really well. Vijay Prakash garu, Chitra madam sang, and some other big singers sang songs for this movie. Songs gonna release very soon. Movie gonna release January. Everyone please support and watch the movie in theaters. Thank you. ನಮಸ್ಕಾರ, ನನ್ನ ಹೆಸರು ಪ್ರೀತಿ ಅಂತ. ಮೂಲತಃ ನಾನು ಉತ್ತರ ಕರ್ನಾಟಕದವಳು. ನಾನು ಸೀರಿಯಲ್ಸ್, ಮೂವೀಸ್, ಆ್ಯಡ್ ಶೂಟ್, ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಈ ಮೂವಿನಲ್ಲೂ ನಾನು ಒಂದು ತುಂಬಾ ಚೆನ್ನಾಗಿರೋ ಪಾತ್ರವನ್ನ ಮಾಡಿದ್ದೀನಿ. ಆಕ್ಚುಲಿ ಸಾರಿ, ಪಾತ್ರದ ಹೆಸರನ್ನ ನಾನು ನಿಜವಾಗ್ಲೂ ಮರ್ತೋಗಿದ್ದೀನಿ. ಪಾತ್ರ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದು ತಾಯಿ ತನ್ನ ಮಗ ಇರ್ಬೋದು, ಮಗಳು ಅಂದ್ರೆ ತನ್ನ ಮಗುವನ್ನ ಯಾವ ತರ ಕಾಪಾಡ್ಕೋತಾಳೆ, ತನ್ನ ಕಷ್ಟ ಕಾಲದಲ್ಲಿ ಇದ್ರೂ ಕೂಡ ಯಾವಾಗ್ಲೂ ಅವಳಿಗೆ ತನ್ನ ಮಗಂದೇ ಚಿಂತೆ. ಮಗ ಊಟ ಮಾಡಿದ್ನೋ ಇಲ್ಲೋ. ಈ ಮೂವಿನಲ್ಲಿ ನನ್ನ ಮಗ ಊಟ ಮಾಡಿದ್ನೋ ಇಲ್ವೋ ಅನ್ನೋದೇ ನನಗೆ ಫುಲ್ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆವರೆಗೂ ನನಗೆ ಅದೇ ಚಿಂತೆ. ಅದು ತುಂಬಾ ಚೆನ್ನಾಗಿದೆ. ಫುಲ್ ಇಮೋಷನಲ್ ಪಾತ್ರ. ನಂದು ಪಾತ್ರ ಸಿಕ್ಕಿದ್ದು ನಾನು ನಿಜವಾಗ್ಲೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ಕೋಲಾರ ಸುತ್ತಮುತ್ತಲೆಲ್ಲ ಈ ಶೂಟ್ ಮಾಡಿದ್ದು. ಶೂಟ್ ಹೇಗಿತ್ತು ಅಂತಂದ್ರೆ, ಇಂಡೋರ್ ಅನ್ನೋದು ಒಂದು ಸ್ವಲ್ಪನೂ ಇಲ್ವೇ ಇಲ್ಲ. ನೀವು ಮೇಕಿಂಗ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಇಂಡೋರ್ ಏನೇನೇನೇನು ಇಂಡೋರ್ ಶೂಟ್ ಇಲ್ವೇ ಇಲ್ಲ, ಎಲ್ಲ ಔಟ್ಡೋರ್ ಇದ್ರೂ ಹೇಗೆ ಅಂತಂದ್ರೆ ಫುಲ್ ಎಲ್ಲ ಕಲ್ಲು ಮುಳ್ಳು, ಆಮೇಲೆ ನಾವು ಓಡಾಡ್ಕೊಂಡು ಮಾಡಿರೋ ಮೂವಿ. ಬಿಸಿಲಿಗಂತೂ ನಾವು ಫಸ್ಟ್ ಡೇ ನಾನು ಆ್ಯಕ್ಚುಲಿ ಇಷ್ಟೊಂದು ಬಿಸಿಲಿದೆ, ಶೂಟಿಂಗಲ್ಲಿ ಸನ್ಸ್ಕ್ರೀನ್ ಹಾಕಲೇಬೇಕು ಅಂತೆಲ್ಲ ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲ ಫುಲ್ ಕೇರ್ ಮಾಡ್ಕೋತಿದೆ. ಆಮೇಲಿಂದ ನೆಕ್ಸ್ಟ್ ಡೇ ಇಂದ ಸನ್ಸ್ಕ್ರೀನ್ ಎಲ್ಲಿ ಬಿದ್ದೋಗಿತ್ತೋ ಅದು ಕೂಡ ನೆನಪಿಲ್ಲ. ಯಾಕಂದರೆ ಅಷ್ಟೊಂದು ಕಷ್ಟದಿಂದ ಇಷ್ಟದಿಂದ ಮಾಡಿರುವಂತಹ ಮೂವಿ. ನಮ್ಮ ಡೈರೆಕ್ಟ್ರು ಇರ್ಬೋದು, ಎಲ್ಲ ಈವನ್ ಜೂನಿಯರ್ ಆರ್ಟಿಸ್ಟ್ ಎಲ್ಲರೂ ತುಂಬಾ ಕಷ್ಟಪಟ್ಟು ಮಾಡಿರುವಂತಹ ಮೂವಿ. ಟೈಟಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. 1979 ಪೋಸ್ಟರ್ ನೋಡಿದ್ರು ನಿಮ್ಗೆ ಅರ್ಥ ಆಗುತ್ತೆ. ಕೆಲವು ವರ್ಷಗಳ ಹಿಂದಿನ ಕತೆ ಅಂತ ನಿಮ್ಗೆ ಅನ್ಸುತ್ತೆ. ವಲಸಿಗರ ಒಂದು ಸ್ಟೋರಿ ಇದು. ವಲಸೆ ಹೋಗ್ತಿರ್ತಾರೆ, ಅವ್ರಿಗೆ ಒಂದು ಕಡೆ ನೆಲೆ ಊರೋಕೆ ಜಾಗ ಬೇಕು. ಅದ್ರಗೋಸ್ಕರ ಅವರೆಲ್ಲರೂ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ಅವ್ರು ಪಡುವಂತಹ ಕಷ್ಟ, ನೋವು ಅದನ್ನೆಲ್ಲ
ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಬರೀ ನಾವು ಫಾರೆಸ್ಟ್ ಅಲ್ಲೇನೆ ಶೂಟ್ ಮಾಡಿದ್ದು, ಶೂಟ್ ಮುಗಿಯುವಷ್ಟರಲ್ಲಿ ನಾನ್ ಪ್ರೀತಿನ ಅಂತ ನನಗೆ ಗುರ್ತು ಸಿಗ್ಲಾರ್ದಷ್ಟು ಫುಲ್ಲೆಲ್ಲ ಟ್ಯಾನ್ ಆಗಿ ಹೋಗ್ಬಿಟ್ಟಿದೆ. ಪಾತ್ರ ಚೆನ್ನಾಗಿದೆ, ಎಲ್ರು ತುಂಬಾ ಮಿಸ್ ಮಾಡ್ಕೋತೀನಿ. ಶೂಟಿಂಗ್ ಸೆಟ್ ಇರ್ಬೋದು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಸೀರಿಯಲ್ಸ್ ಅಲ್ಲೆಲ್ಲ ವರ್ಕ್ ಮಾಡ್ತಿದ್ದೀನಿ. ರಾಮಾಚಾರಿ, ಕೆಂಡ ಸಂಪಿಗೆ, ಉದಯದಲ್ಲಿ ಬರುವಂತಹ ಶಾಂಭವಿ ಸೀರಿಯಲ್ ಅಲ್ಲಿ ಮಾಡ್ತಿದ್ದೀನಿ. ಹಾಗೆ ಇವಾಗ ಕರ್ಣ ಸೀರಿಯಲ್ ಅಲ್ಲಿ ಒಂದು ಚಿಕ್ಕ ಪಾತ್ರ ಕೂಡ ನಾನು ಮಾಡ್ತಿದ್ದೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಭಾಗ್ಯ ಅನ್ನೋ ಒಂದು ಪಾತ್ರ. ತಾಯಿ ಮಗು ಮಗನ ಸಂಬಂಧದ ಬಗ್ಗೆ ಇದು ಹೇಳ್ಕೊಡುತ್ತೆ. ತುಂಬಾ ಇಮೋಷನಲ್ ಪಾತ್ರ. ತಾಯಿಗೆ ಯಾವಾಗ್ಲೂ ಮಗನದೇ ಚಿಂತೆ. ಆವಾಗಲೇ ನಾನು ಹೇಳಿರೋ ಹಾಗೆ ನನ್ನ ಪಾತ್ರ ಏನು ಅಂತಂದ್ರೆ, ನಾನು ಹುಚ್ಚಿನೂ ಅಲ್ಲ, ಈ ಕಡೆ ಜಾಣಿನಲ್ಲ, ಆ ಥರ ಮಿಡ್ಲಲ್ಲಿ ಬರುವಂತಹ ಒಂದು ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಯಾವಾಗ್ಲೂ ನನಗೆ ಮಗಂದೇ ಚಿಂತೆ, ಅದರಲ್ಲಿ ಬರುವಂತಹ ಒಂದಿಷ್ಟು ಇಮೋಷನ್ಸ್. ಇದು ನನ್ನ ಪಾತ್ರ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಅಜ್ಜು. ಹುಟ್ಟಿದ್ದು ಬೆಳೆದಿದ್ದು ಕೋಲಾರಲ್ಲಿ. ದಿ 1979 ಅನ್ಟೋಲ್ಡ್ ಸ್ಟೋರಿ ಅಂದರೆ ವೆಸ್ಟ್ ಬೆಂಗಾಲ್ ಪ್ರದೇಶದಲ್ಲಿ ಅಲ್ಲಿದ್ದಂತಹ ಜನಗಳ ಮೇಲೆ ನಡೆದಿರಂತಹ ಒಂದು ಕಾರಣವಾದಂತಹ ದಿನಗಳಂತಲೇ ನಾವು ಹೇಳ್ಬೋದು. ಅಲ್ಲಿದ್ದಂತಹ ಜನಗಳ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿ ಸುಮಾರು ಸಾವಿರಾರು ಜನಗಳು ಅಲ್ಲಿ ಸತ್ರು. ಅಲ್ಲಿದ್ದಂತಹ ಜನಗಳು ಅಲ್ಲಿದ್ದಂತಹ ಒಂದು ಪ್ಲೇಸಿಂದ ಮತ್ತೆ ಇನ್ನೊಂದು ಪ್ರದೇಶಕ್ಕೆ ಹೋಗಿ ವಾಸ ಮಾಡೋಂತಹ ಒಂದು ಪರಿಸ್ಥಿತಿ ಬಂತು. ಅಲ್ಲಿದ್ದಂತಹ ಸರ್ಕಾರ ಹೊಣೆನ ಇಲ್ಲ, ಅಲ್ಲಿದ್ದಂತಹ ಪ್ರೆಸ್ ಮೀಡಿಯಾ ವಾಯ್ಸ್ ರೈಸ್ ಮಾಡಿಲ್ಲ. ಇದರ ಕುರಿತಾಗಿ ಮಾಡಿದಂತಹ ಈ ಒಂದು ಸಿನಿಮಾದಲ್ಲಿ ನಾನು ಆ್ಯಸ್ ಎ ಹೋರಾಟಗಾರನಾಗಿ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಸ್ ಎ ಎಂಗೇಜ್ ಕ್ಯಾರೆಕ್ಟರ್ ಮತ್ತು ಓಲ್ಡ್ ಏಜ್ ಕ್ಯಾರೆಕ್ಟರ್. ಅಂದರೆ ನಮ್ಮ ಮೇಲೆ ಮತ್ತು ನಮ್ಮ ಜನಗಳ ಮೇಲೆ ನಡೆದಿರೋಂತಹ ಒಂದು ದಬ್ಬಾಳಿಕೆಯ ವಿರುದ್ಧ ತಮ್ಮ ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡುವಂತಹ ಒಂದು ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಈ ಒಂದು ಸಿನಿಮಾದಲ್ಲಿ 4 ಸಾಂಗ್ಸ್ ಇದೆ. ಬಹಳ ದೊಡ್ಡ ದಿಗ್ಗಜರು ಆಡಿದಂತಹ ಸಾಂಗ್ಸ್. ವಿಜಯ್ ಪ್ರಕಾಶ್ ಸರ್, ಚಿತ್ರಾ ಮೇಡಮ್ ಮತ್ತು ಕರೀಮುಲ್ಲಾ, ಇವರು 3 ಜನ ಸಾಂಗ್ಸ್ ಹಾಡಿದ್ದು ಈ ಒಂದು ಸಿನಿಮಾಗೆ. ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ, ನೀವು ಯಾವ ರೀತಿಯಾಗಿ ಈ ಹೊಸಬರ ಸಿನಿಮಾಗಳಿಗೆ ಹೆಸರುವಾಸಿ ಆಗಿರೋಂತಹ ಆರ್ಟಿಸ್ಟ್ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದೇ ರೀತಿಯಾದಂತಹ ಸಪೋರ್ಟ್ ನಮ್ಮ ಸಿನಿಮಾ ಕೂಡ ಕೊಡಬೇಕಂತ ನಾನು ಕೇಳ್ಕೊತೀನಿ. ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಸಿನಿಮಾನ ಗೆಲ್ಲಿಸಿ. ಈ ಒಂದು ಕತೆ ಬರೀ ಇತಿಹಾಸದ ಪುಟಗಳಲ್ಲಿ ಮಾತ್ರ ಸೀಮಿತವಾಗಿದೆ. ಇದುವರೆಗೂ ಯಾರು ಕಿವಿಗೂ ಬಿದ್ದಿಲ್ಲ. ಈಗ ಸಮಯ ಬಂದಿದೆ, ಎಲ್ಲರೂ ಕಿವಿಗೂ ಬೀಳಬೇಕು, ಎಲ್ಲರ ಕಣ್ಣಿಂದ ನೋಡಲೇಬೇಕು. ಒಂದು ಸಲ ಆದರೂ ಈ ಒಂದು ಸಿನಿಮಾನ ನೋಡಲೇಬೇಕಂತ ನಾನು ಮನಸ್ಸಿಂದ ಕೇಳ್ಕೊತೀನಿ. ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಇವತ್ತು ಈ ಸಿನಿಮಾದ ಪೋಸ್ಟರ್ ಬಿಡುಗಡೆಯನ್ನ ಮಾಡೋದಕ್ಕಾಗಿ ವಿಶೇಷ ಅತಿಥಿ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಸಾಮಾಜಿಕ ಕಳಕಳಿಯ ನಮ್ಮ ಕನ್ನಡದ ಹೆಮ್ಮೆಯ ನಟ, ಆ ದಿನಗಳ ಖ್ಯಾತಿಯ ಅಹಿಂಸಾ ಚೇತನ್, ದಿ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂಡ್ ವೆರಿ ಫ್ಯಾಂಟಾಸ್ಟಿಕ್ ಅಂಡ್ ಹ್ಯಾಂಡ್ಸಮ್. ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು ಚೇತನ್ ಸರ್. ಮುಂದೇನು ಅಂತ ಕೇಳ್ತಾ ಇದ್ದೆ. ಸೈಕ್ಲಿಂಗ್ ನಲ್ಲಿ ವಿಶ್ವ ದಾಖಲೆಯನ್ನ ಮಾಡಿದ್ದಾರೆ. ಅತಿ ವೇಗದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು, ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತರು, ಸಾಧನೆ ಮಾಡಿದ್ದಾರೆ. ಪ್ರೊಡ್ಯೂಸರ್ ಇನ್ನು ಡೈರೆಕ್ಟರ್ ಪುಷ್ಪರಾಜು ಸರ್, ದಯಮಾಡಿ ನೀವು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ನಿಮ್ಮೆಲ್ಲರ ಪ್ರೀತಿಯ ಸಾಮಾಜಿಕ ಕಳಕಳಿಯನ್ನ ಮೂಡಿಸುವಂತಹ ಚೇತನ್ ಸರ್ ಅವ್ರನ್ನ ಸ್ವಾಗತ ಮಾಡೋಣ. ಹೂಗುಚ್ಛವನ್ನ ನೀಡೋದ್ರ ಮುಖಾಂತರ ಅದಾದ ನಂತರ ಪೋಸ್ಟರ್ ಬಿಡುಗಡೆಯ ಕಾರ್ಯಕ್ರಮ ಇರುತ್ತೆ. ವೆಲ್ಕಮ್ ಸರ್, ಸ್ವಾಗತ, ಸುಸ್ವಾಗತ. ಎಸ್, 1 2 3 ಚಪ್ಪಾಳೆ ಬರಬೇಕು. ಎಸ್, 1979 ದಿ ಅನ್ಟೋಲ್ಡ್ ಸ್ಟೋರಿ ಪೋಸ್ಟರ್ ಬಿಡುಗಡೆಯ ಸಮಾರಂಭ. ವಿಶೇಷ ಅತಿಥಿಯಾದಂತಹ ಆ ದಿನಗಳು ಖ್ಯಾತಿಯ ಅಹಿಂಸಾ ಚೇತನ್ ಅವರ ಕೈಯಲ್ಲಿ ಅತಿ ಅದ್ಭುತವಾದಂತಹ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಗೆ ಮಾಡ್ತಾ ಇದೆ ಈ ಒಂದು ಪೋಸ್ಟರ್ ಅಂತಾನೆ ಹೇಳ್ಬೋದು. Thank you so much. Thank you, Chetan sir.
ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಜೊತೆ ಈ ವಿಶೇಷವಾದ 1979 ದಿ ಅನ್ಟೋಲ್ಡ್ ಸ್ಟೋರಿ ಸಿನಿಮಾ ತಂಡದ ಜೊತೆ ಅವರ ಒಂದು ಪೋಸ್ಟರ್ ಬಿಡುಗಡೆ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋರಾದ ಡೈರೆಕ್ಟರ್ ಪುಷ್ಪರಾಜ್ ಅವರಾಗಿರ್ಬೋದು, ಪ್ರೊಡ್ಯೂಸರ್ ಶ್ರೀನಿವಾಸ್ ಅವರಾಗಿರ್ಬೋದು, ಎಲ್ಲ ಚಿತ್ರತಂಡದವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವು ದಿನಗಳ ಹಿಂದೆ ಪುಷ್ಪರಾಜ್ ಅವರು, ರಾಮಕೃಷ್ಣ ಅವರು, ಚರಣ್ ಅವರು ಎಲ್ಲರೂ ಬಂದಿದ್ದಾಗ ನನಗೆ ಹೊಸಬ್ರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತ ಗೊತ್ತಿತ್ತು. ಆದ್ರೆ ಇಷ್ಟು ಪ್ರತಿಭಾವಂತರು ಅಂತ ನನಗೆ ಗೊತ್ತಿರಲಿಲ್ಲ. ಅವರ ಫುಟೇಜ್, ಅವರ ವಿಚಾರಗಳು, ಅವರ ಒಂದು ಪ್ರಯತ್ನ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತನ ಅಂದ್ರೆ ಕಥೆನಲ್ಲಿ, ಕಾನ್ಸೆಪ್ಟ್ ನಲ್ಲಿ, ಆ ಒಂದು ಮೇಕಿಂಗ್ ನಲ್ಲಿ ಪ್ರತಿಯೊಂದರಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ. ಇದರಲ್ಲಿ ನಮಗೆ ಪೋಸ್ಟರ್ ನೋಡಿದಾಗ ಹೇಗೆ ಆ ಪೀರಿಯಡ್ ಕಥೆನಲ್ಲಿ ಒಂದು ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ. ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನ ನಮಗೆ ಎದ್ದು ಕಾಣುತ್ತೆ. ಇದು ನನಗೆ ಗೊತ್ತಿರೋ ಹಾಗೆ ಈ ಒಂದು ರೆಫ್ಯೂಜಿಗಳ ಬಗ್ಗೆ, ನಿರಾಶ್ರಿತರ ಬಗ್ಗೆ ಒಂದು ಕತೆ. ಆ ಒಂದು ರೆಫ್ಯೂಜಿಗಳ ಬಗ್ಗೆ ಕಥೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಬಂದಿಲ್ಲದೆ ಇರಬಹುದು. ಆಮೇಲೆ ಇತ್ತೀಚೆಗಂತೂ ರೆಫ್ಯೂಜಿಗಳ ಬಗ್ಗೆ ಬಂದಿರೋ ಕಥೆಗಳು, ಈ ಒಂದು ಕಾನ್ಸೆಪ್ಟ್ ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ. ಸೊ ನಮಗೆ ಈ ಒಂದು ಪ್ರಯತ್ನ ಬಹಳ ಒಳ್ಳೇದಾಗ್ಲಿ. ನಾವು ಕೇಳಿದ್ವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನ ದೇಶಾದ್ಯಂತ, ಪ್ರಪಂಚದಾದ್ಯಂತ ತಗೊಂಡೋಗೋದು ನಾವು ನೋಡಿದೀವಿ. ಪ್ಯಾನ್ ಇಂಡಿಯಾದ ಕಥೆಗಳನ್ನ ಕರ್ನಾಟಕಕ್ಕೆ ತಂದು, ಆ ವಿಶೇಷತೆಗಳು ತಂದು, ಆ ಯಾವ ಕಥೆಗಳನ್ನ ಇತಿಹಾಸ ಎಲ್ಲ ಒಂದ್ ಕಡೆ ಮುಚ್ಚಾಕಿದ್ದಾರೆ ಅದನ್ನ ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತೆ ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಬಹಳ ಒಳ್ಳೆ ಪ್ರಯತ್ನ. ಈ ತರ ಸಿನಿಮಾಗಳು ಗೆಲ್ಲಿ, ಈ ತರ ಹೊಸ ಕಾನ್ಸೆಪ್ಟ್ ಗೆಲ್ಲಿ, ಪುಷ್ಪರಾಜ್ ಅವರಾಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ಎಲ್ಲ ಚಿತ್ರತಂಡಕ್ಕೆ ಬಹಳ ಪ್ರತಿಭಾವಂತರು, ಮ್ಯೂಸಿಕ್ಕು, ಕ್ಯಾಮ್ರಾ ವರ್ಕು ಪ್ರತಿಯೊಂದು ಚೆನ್ನಾಗಿ ಬಂದಿದೆ. ಇಂಥ ಹೊಸಬ್ರ ತಂಡಗಳಿಗೆ ಚೆನ್ನಾಗಾಗ್ಲಿ, ಕನ್ನಡ ಚಿತ್ರರಂಗಕ್ಕೆ ಕಾನ್ಸೆಪ್ಟು, ಕಾಂಟೆಂಟ್ ಇಂದ ಬೆಳೀತಾ ಹೋಗ್ಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ದಿ 1979 ಅನ್ಟೋಲ್ಡ್ ಸ್ಟೋರಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಒಂದು ಪಿರಿಯಾಡಿಕ್ ಡ್ರಾಮಾ. ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿರುವಂತ ಒಂದು ಕಾಲ್ಪನಿಕ ಕಥೆ. ಇಟ್ಸ್ ಒಂದು ಕಾಲ್ಪನಿಕ ಕಥೆ, ನೈಜ ಘಟನೆ ಆಧಾರವಾಗಿ ಇಟ್ಕೊಂಡು ಒಂದು ಕಾಲ್ಪನಿಕ ಕಥೆಯನ್ನ, ಪಾತ್ರಗಳನ್ನ ಇದ್ರಲ್ಲಿ ಸೃಷ್ಟಿ ಮಾಡಿ ಆ ಘಟನೆಯನ್ನ ಮತ್ತೆ ಜನಕ್ಕೆ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ವಿ. ಈ ತರದ ರೆಫ್ಯೂಜಿಗಳ ಕಥೆಗಳು ಸಾಕಷ್ಟು ಬಂದಿದಾವೆ. ಆ ರೆಫ್ಯೂಜಿಗಳ ಕಥೆಗಳನ್ನೆಲ್ಲ ಇಟ್ಕೊಂಡು ನಾವೊಂದು ಕಾಲ್ಪನಿಕ ಕಥೆಯನ್ನ ಕ್ರಿಯೇಟ್ ಮಾಡಿದ್ವಿ. ಅಂದ್ರೆ ಇದ್ರಲ್ಲಿರೋ ಯಾವುದೇ ಪಾತ್ರ ಆಗ್ಲಿ ಅಥವಾ ಇದಾಗ್ಲಿ ಆ ರಿಯಲ್ ಇನ್ಸಿಡೆಂಟ್ ಅಲ್ಲಿ ಇಲ್ಲ. ಆದ್ರೆ ಆ ಇಟ್ಸ್ ಎ ಸ್ಟೋರಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಷ್ಟೇ, ಬಟ್ ಇಟ್ಸ್ ಎ ಫಿಕ್ಷನಲ್ ಸ್ಟೋರಿ. ವೆಸ್ಟ್ ಬೆಂಗಾಲ್ ನಡೆದ್ರು, ಬಟ್ ನಾವು ಕಂಪ್ಲೀಟ್ ಆಗಿ ಕೋಲಾರಲ್ಲಿ ಶೂಟ್ ಮಾಡಿದ್ವಿ. ಅದೇ ತರದ ಲೊಕೇಶನ್ಸ್ ನಮಗೆ ಕೋಲಾರಲ್ಲಿ ಆಪ್ಟ್ ಆಗಿರುವಂತ ಲೊಕೇಶನ್ ಸಿಕ್ತು. ಹಾಗಾಗಿ ಕೋಲಾರಲ್ಲಿ ಬಹುತೇಕ ಕೋಲಾರ, ಯರಗೋಳ ಆ ತರದ ಪ್ರಾಂತ್ಯದಲ್ಲಿ ಶೂಟ್ ಮಾಡಿದ್ವಿ. ನಾವೇನು ವಲಸೆ ಬರ್ತಾರೆ ಜನ, ನಿರಾಶ್ರಿತರು, ಅವ್ರ ಬಗ್ಗೆ ಸಾಕಷ್ಟು ಓದಿರ್ತೀವಿ, ಕೇಳಿರ್ತೀವಿ, ಬಟ್ ನಿಜವಾಗ್ಲೂ ಅವರ ಜರ್ನಿ ಹೆಂಗಿರುತ್ತೆ ಅಂದ್ರೆ ವಲಸೆ ಬರ್ತಾರೆ ಓಕೆ, ಬಟ್ ಅವ್ರು ಇಲ್ಲಿ ಹಿಂಗ್ ಸರ್ವೈವ್ ಆಗ್ತಾರೆ, ಅವ್ರ ಸ್ಟ್ರಗಲ್ ಏನು, ವಾಟ್ ದ ಪೈನ್ ದಿ ವೆಂಟ್ ಥ್ರೂ ಅನ್ನೋದು, ಅವರ ಜೀವನ ಏನು, ಅವರ ಕಷ್ಟಗಳೇನು ಅನ್ನೋದನ್ನ ತೋರಿಸೋ ಪ್ರಯತ್ನ. ಅವರು ವೆಸ್ಟ್ ಬೆಂಗಾಲ್ಗೆ 1960s ಅಲ್ಲಿ ಆಫ್ಟರ್ ಬೆಂಗಾಲ್ ಡಿವಿಷನ್ ಸಾಕಷ್ಟು ಜನ ಭಾರತ ದೇಶಕ್ಕೆ ವಲಸೆ ಬಂದಿರ್ತಾರೆ. ಆ ವಲಸೆ ಬಂದಂತ ಒಂದು ಸಮುದಾಯದ ಕಥೆ ಇದು. ಮೋಸ್ಟ್ ಹೊಸ ಕಲಾವಿದರಿದ್ದಾರೆ, ಕೆಲವೊಬ್ರು ರಂಗಭೂಮಿಯವರು ಮತ್ತೆ ಕಿರುತೆರೆಯಲ್ಲಿ ಮಾಡಿರೋರು ಇದ್ದಾರೆ. ಬಹುತೇಕ ಎಲ್ಲ ಹೊಸಬ್ರೆ ಸರ್. ತಕ್ಷರಾಮ್ ಆರ್ಟಿಸ್ಟು ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್, ಪ್ರೀತಿ ಮೇಡಮ್. ಹೆಸರುಗಳು ಬೇಗ ನೆನಪಿರಲ್ಲ ಸರ್. ಮನಂ ಅಂತ ಯಾಕೆ ನಾವು ಹೆಸರಿಟ್ಟಿದೀವಿ ಅಂತಂದ್ರೆ, ನಮ್ದು ಬೀರಮಾನಹಳ್ಳಿ ಗ್ರಾಮ ಸರ್. ಅದರಲ್ಲಿ ಬೀರ ಮಾನ ಅಂತ ಬರ್ತದೆ. ಸೊ ಮಾನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮನಸ್ಸುಗಳು ಅಂತ ಪರಿವರ್ತನೆ ಮಾಡ್ತಾ ನಾನು ಮನಂ ಅಂತ ಹೇಳಿ ಅದನ್ನ ನಾನು ಕ್ರಿಯೇಟಿವ್ ಮಾಡ್ಕೊಂಡೆ. 43 ವರ್ಷಗಳಿಂದ ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡ್ಕೊಂಡು ಹೊರಟನು. ಮೊನ್ನೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಸರ್. ಕ್ರೀಡಾ ವಿಭಾಗದಲ್ಲಿ 10,000 ಕಿಲೋಮೀಟರ್ ಸೈಕ್ಲ್ ಮಾಡಿದ್ದೀನಿ ಈ ದೇಶದಾದ್ಯಂತ. ನೀರಾವರಿ, ಸಾಮಾಜಿಕ ಸಂದೇಶಗಳು, ಸಂವಿಧಾನ ಸಂರಕ್ಷಣೆ, ಆತರ ನಮಗೆ 60 ವರ್ಷ. 2ನೇ ಇನ್ನಿಂಗ್ಸ್ ಅಲ್ಲಿ ನಾನು ಸಿನಿಮಾ ಕಡೆ ಹೊರಟಿದ್ದೇನೆ. ಕಾರಣ ಏನಂತಂದ್ರೆ, ನಮ್ಮ ತಂದೆಯವರ ಅಪ್ಪಟ ಕಲಾವಿದರು. 1979ರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ರಿಟೈರ್ಡ್ ಆದ್ರು. ಆಮೇಲೆ ನಾವು 7th ಲಾಸ್ಟ್ ಪಬ್ಲಿಕ್ ಎಕ್ಸಾಮ್ ಬರ್ದಿದ್ದು ಕೂಡ 97. ಈ ಸಿನಿಮಾ ಹೆಸರು ಕೂಡ 1979 ಬಂದಿದೆ. ಇವು 3 ನಮಗೆ ಕಾಕತಾಳಿ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಸಿನಿಮಾ ಒಟ್ಟು ಸಾರಾಂಶ ನನ್ನ ಪ್ರಕಾರ ಬದುಕಲು ಬಿಟ್ಟು ಬದುಕಬೇಕು ಅಂತ. ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ ಗೌತಮ ಬುದ್ಧ ಗುರುಗಳು, ಮಾನವನಾಗುವೆಯಾ ನೀ ದಾನವನಾಗುವೆ ಅಂತ ನಮ್ಮ ರಾಜಣ್ಣವ್ರು ಪ್ರಶ್ನೆ ಮಾಡಿದ್ರು. ಮನುಕುಲ ನಮ್ಮ ವಿಷ್ಣುವರ್ಧನ್ ಸರ್ ಅವರು ತುತ್ತು ಅನ್ನ ತಿನ್ನೋಕೆ, ಬಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ಅಂತಂದ್ರು. ಈ ಸಮಾಜದ ಇವೆಲ್ಲವೂ ನಮ್ಮ ಅಂಬರೀಷ್ ಅಣ್ಣವರು ಸ್ನೇಹ ಸೇತು ಬಂಧವನ್ನು ಕೊಟ್ರು. ಶಂಕರ್ ನಾಗ್ ಸರ್ ಅವರು ಮಿಂಚಿನ ಓಟ ಕೊಟ್ರು. ಈ ತರ 60 ಒಂದು 70s ಇಂದ ನೋಡ್ಕೊಂಡ್ ಬರುವಾಗ ಅವಾಗ ಆಗ ಅನಿಸ್ತಾ ಇತ್ತು, ಏನಾದ್ರು ಮಾಡಿ ಒಂದು ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿ. ಜೊತೆಗೆ 2024 ನಮ್ಮ ತಂದೆಯವರ ಜನ್ಮ ಶತಾಬ್ದಿ ವರ್ಷ. ಅವರ ಕಲಾ ಸೇವೆ ಮತ್ತು ತುಂಬಾ ಕಲಾ ಸೇವೆ ಮಾಡಿರೋರು ಅವರು. 2 ರೂಪಾಯಿಗೆ ಹರಿಕತೆ ಮಾಡಿದೆ. 75ನೇ ಇಸ್ವಿಯಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೇ ಕರೆದ್ರು ಹರಿಕತೆ ಮಾಡಕ್ ಹೋಗ್ತಾ ಇದ್ರು. ತುಂಬಾ ಪ್ರಾಮಾಣಿಕ ಕಲಾ ಸೇವೆ ಮಾಡ್ಕೊಂಡ್ ಬಂದ ತಂದೆಯವ್ರನ್ನ ಆ ಕಲೆಯನ್ನು ಉಳಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಸಿನಿಮಾ ಕೊಟ್ಟಿ ಸರ್. ನಮ್ಮ ತಂದೆಯವ್ರ ಹೆಸರು ಮುನಿಯಪ್ಪ. ಆ ಮನಮ್ಮಲ್ಲಿ ಕೂಡ ಮುನಿಯಪ್ಪ ಸೇರಿಸ್ಕೊಂಡಿದ್ದೀವಿ. ತಂದೆಯವ್ರ ಹೆಸರನ್ನು ಕೂಡ ಅದರಲ್ಲಿ ಮಿಳಿತ ಮಾಡಿದ್ವಿ. ನಮ್ಮ 3 ಹೆಸರು ಮಾನ ಅಂತ ಬರೋದ್ರಿಂದ
ಆ ಮಾನವನ್ನು ಕೂಡ ಇಟ್ಕೊಂಡಿದ್ದೀವಿ. ನನಗೊಂದು ಅವಕಾಶ ಕೊಟ್ಟಿದ್ದು ನಮ್ಮ ಪುಷ್ಪರಾಜ್ ಸರ್. ಥ್ಯಾಂಕ್ ಯು ಪುಷ್ಪರಾಜ್ ಸರ್, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಈ ಮೂವಿನಲ್ಲಿ ನನಗೆ ಯೂತ್ ಇಂದ ವಯಸ್ಸಾಗೋವರೆಗೂ ಒಂದು ಜರ್ನಿ ಇದೆಯಲ್ಲ, ಅದು ಒಂದು ಬಹಳ ಅದ್ಭುತವಾಗಿತ್ತು. ಶೂಟಿಂಗ್ ನ ಆಲ್ಮೋಸ್ಟ್ ನಾವು 1 ವರ್ಷ ತಗೊಂಡು ಮಾಡಿದೀವಿ. ಅರ್ಥ ಮಾಡ್ಕೊಬಹುದು ಇಷ್ಟು ಅದ್ಭುತವಾಗಿ ಬಂದಿದೆ ಅಂತಂದ್ರೆ ಇಲ್ಲಿರೋ ಬರೀ ಪಾತ್ರಗಳಲ್ಲ, ಇಲ್ಲಿರೋ ಟೆಕ್ನಿಷಿಯನ್ಸ್, ಪ್ರತಿಯೊಬ್ರು ಮೇಕಪ್ ಆರ್ಟಿಸ್ಟ್ ಆಗ್ಲಿ, ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗ್ಲಿ, ಪ್ರತಿಯೊಬ್ರು 1 ವರ್ಷ ಆ ಜರ್ನಿನ ಅದೇ ಸ್ಪಿರಿಟ್ ಇಟ್ಕೊಂಡು, ಅಷ್ಟೇ ಎನರ್ಜಿ ಇಟ್ಕೊಂಡು ಮಾಡ್ಕೊಂಡು ಬರೋದಿದೆ. ಅದು ನಿಜವಾಗ್ಲೂ ಸಾಮಾನ್ಯವಾದ ಕೆಲಸ ಅಲ್ಲ. ತುಂಬಾ ಚೆನ್ನಾಗಿ ನೀವೇ ಈಗ ನೋಡಿದ್ರಿ, ಈಗ ಹೇಗ್ ಬಂದಿದೆ ಮೇಕಿಂಗ್ ವಿಡಿಯೋ ಅಂತ, ಬಹಳ ಚೆನ್ನಾಗಿ ಬಂದಿದೆ. ಮೂವಿನ ಅಷ್ಟೇ ಚೆನ್ನಾಗಿ ಬಂದಿದೆ. ನನ್ನ ಪಾತ್ರ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಪಾತ್ರ ಹೇಗೆ ಅಂತಂದ್ರೆ, ತನ್ನ ಗಂಡ ಕಷ್ಟದಲ್ಲೂ ಸುಖದಲ್ಲೂ ಹೇಗೆ ಇದ್ರು ಆತನ ಅನುಸರಿಸಿ ಮತ್ತೆ ಆತನಿಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ಕೊಂಡು ಹೋಗುವಂತ ಒಂದು ಸಿಂಪಲ್ ಪಾತ್ರ. ನನ್ನ ಹೆಸರು ಅಮೃತ ಗೌಡ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ, ಅದೇ ಪ್ರಾಣಿ ಹೇಳ್ದಂಗೆ ಎಂಗೇಜ್ ಟು ಓಲ್ಡ್ ಏಜ್ ವರ್ಗುನೆ ಮಾಡಿರೋದು. ಅವೆಲ್ಲ ಎಷ್ಟು ಕಷ್ಟಪಟ್ಟಿದೀವಿ ಅಂತ ಮೇಕಿಂಗ್ ಅಲ್ಲಿ ನೀವು ನೋಡ್ಬಹುದು. ಆದ್ರೆ ಪರ್ದೆ ಮೇಲೆ ಅದು ಯಾವ್ದು ನಮ್ಗೆ ಕಾಣಿಸೋದೇ ಇಲ್ಲ. ನಮ್ ಮೇಕಿಂಗ್ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ರು ಈ ಕೆಲ್ಸ ಅಂತ ಅಲ್ಲ, ಎಲ್ಲರಲ್ಲೂ ಕೆಲಸಗಳು ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಬಂದು ಬೇರೆ ಕೆಲಸ ಮಾಡಿರ್ಬೋದು, ಅಥವಾ ಡೈರೆಕ್ಷನ್ ಟೀಮ್ ಅವ್ರು ಬಂದು ಬೇರೆ ಕೆಲಸ ಮಾಡಿರ್ಬೋದು. ಮೇಕಪ್ ಅವ್ರು ಆಗಿದ್ರು ನಮ್ಗೆ ಏನಾದ್ರು ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಆ ಕೆಲಸನೂ ಮಾಡಿದ್ದಾರೆ. ಇಲ್ಲಿ ಎಲ್ರು ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಇಲ್ಲಿವರೆಗೂ ಬಂದು ನಿಂತಿದೀವಿ. ನಾನು ಈ ಒಂದು ಸಿನಿಮಾದಲ್ಲಿ ಒಬ್ಬ ಹೋರಾಟಗಾರನಾಗಿ ಆಕ್ಟ್ ಮಾಡಿದ್ದೀನಿ. ನಮ್ಮ ಮೇಲೆ, ನಮ್ಮ ಜನಗಳ ಮೇಲೆ ನಡೀತಾರಂತಹ ಒಂದು ದಬ್ಬಾಳಿಕೆಯ ವಿರುದ್ಧ, ಚಿಕ್ಕವರು ದೊಡ್ಡವರು ಅನ್ನುವಂತಹ ಒಂದು ಭೇದ ಭಾವದ ವಿರುದ್ಧ, ತಮ್ಮ ಅಸ್ತಿತ್ವಕ್ಕೋಸ್ಕರ ನಮ್ಮ ಜೊತೆನಲ್ಲಿರುವಂತಹ ಜನಗಳೆಲ್ಲರನ್ನು ಜೊತೆಗೂಡಿಸಿಕೊಂಡು ಹೋರಾಟ ಮಾಡುವಂತಹ ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಆಸ್ ಎ ಯಂಗ್ ಏಜ್ ಕ್ಯಾರೆಕ್ಟರ್ ಮತ್ತೆ ಓಲ್ಡ್ ಏಜ್ ಕ್ಯಾರೆಕ್ಟರ್, ಇದೆರಡೂ ಈ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ನನಗೆ ಈ ಒಂದು ಅವಕಾಶ ಕೊಟ್ಟಿರುವಂತಹ ವ್ಯಕ್ತಿ ಡೈರೆಕ್ಟರ್ ಪುಷ್ಪರಾಜ್ಗೆ ನಾನು ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ದಲ್ದಾರಿ ಅನ್ನೋ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಆ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದ್ರೆ ತುಂಬಾ ರೋಷವಾಗಿರುತ್ತೆ. ಮಾತು ಮಿಸ್ಕಿದ್ರೆ ಕೋಪ ಬರುವುದು, ಅದೇ ತಾಳ್ಮೆ ಇರೋದಿಲ್ಲ ಆ ಕ್ಯಾರೆಕ್ಟರ್ಗೆ. ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು. ದುರ್ಗಾ ರಂಗಭೂಮಿ ಕಲಾವಿದೆ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಪಾರ್ವತಿ ಅಂತ. ನನ್ನ ಗಂಡ ಇರೋದಿಲ್ಲ, ನನ್ಗೊಬ್ಬ ತಮ್ಮ ಇರ್ತಾನೆ. ತಮ್ಮನಿಗೋಸ್ಕರ ಮಜ್ಜಿಗೆ ಮಾರ್ಕೊಂಡು ನಾವು ಹೇಗೆ ಸರ್ವೈವಲ್ ಆಗ್ತೀವಿ ಅನ್ನೋದೇ ನನ್ನ ಪಾತ್ರ. ಥ್ಯಾಂಕ್ ಯು. ನನ್ನ ಹೆಸರು ಪ್ರೀತಿ ಅಂತ. ಆಕ್ಚುಲಿ ನಾನು ಉತ್ತರ ಕರ್ನಾಟಕದವಳು. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಸೀರಿಯಲ್ ದಿಂದ, ಚಿಕ್ಕ ಪುಟ್ಟ ಪಾತ್ರಗಳಿಂದ. ಇಲ್ಲಿ ನನ್ನ ಪಾತ್ರ ತಾಯಿ ಪಾತ್ರ. ತಾಯಿಗೆ ಎಷ್ಟೇ ನೋವು ಏನೇ ಇದ್ರೂನು ತನ್ನ ಮಗುವನ್ನ ಅವಳು ಹೇಗ್ ಕಾಪಾಡ್ಕೋತಾಳೆ, ತಿಂದಿದಾನೋ ಇಲ್ವೋ, ಮಲಗಿದಾನೋ ಇಲ್ವೋ, ಅವಳು ಯಾವ್ದೇ ಪರಿಸ್ಥಿತಿಲಿ ಇರ್ಲಿ, ಆ ತಾಯಿಯ ಒಂದು ಕ್ಯಾರೆಕ್ಟರ್ ನಾನ್ ಮಾಡಿದೀನಿ. ಆಕ್ಚುಲಿ ನನ್ನ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು. ನನ್ನ ಕ್ಯಾರೆಕ್ಟರ್ ಯಾವ ತರ ಅಂತಂದ್ರೆ, ನಾನು ಹುಚ್ಚಿನೂ ಅಲ್ಲ, ಈ ಕಡೆ ಜಾಣೇನೂ ಇಲ್ಲ, ಆ ತರ ಮೀಡಿಯಂ, ಆ ತರ ನನ್ನ ಕ್ಯಾರೆಕ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಪಾತ್ರವನ್ನ ನನಗೆ ಕೊಟ್ಟಂತಹ ಪುಷ್ಪರಾಜ್ ಸರ್ ಇರ್ಬೋದು, ಚರಣ್ ಸರ್ ಇರ್ಬೋದು, ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಧನ್ಯವಾದ ಪ್ರೀತಿ. ಮ್ಯೂಸಿಕ್ ಅನ್ನುವಂಥದ್ದು ಪೋಸ್ಟರ್ ಬಗ್ಗೆ, ನಿಮ್ಮ ಮ್ಯೂಸಿಕ್ ಬಗ್ಗೆ. This movie 1979. I have done 3 movies before this. Actually, I came from Telugu films. This is my first Kannada movie. Producer and director sir, thank you for believing me and giving this opportunity. Actually, this is a very good movie based on true incidents. Kannada cinema nowadays it will become too good and very big in other languages too, like Kantara, KGF, even So From So. That kind of movie, every Kannada people then they can say proudly, this is one of the good movie coming from Kannada industry. I can give guarantee for that. Songs came really well. Vijay Prakash sir and Chitra Garu and some other singers sang the songs. Background score and all the editing works and everything came very well. Hope to see result soon. Thank you. ಚಲಕ್ಕೆ ಚರಂತೆ 1979 ಈ ಸಿನಿಮಾ ಫಸ್ಟ್ ಥಿಂಗ್ ನಾವೆಲ್ಲೋ ಹೋಗಿ ಶೂಟ್ ಮಾಡೋಣ ಅನ್ಕೊಂಡಿವಿ ಸರ್. ಎಲ್ಲ ನೋಡ್ಬಿಟ್ಟು ಇಂಡಿಯಾದೆಲ್ಲ ಕರ್ನಾಟಕದಲ್ಲಿ ಇರುತ್ತೆ, ಕರ್ನಾಟಕ ಲೊಕೇಶನ್ ಅಲ್ಲಿ ಮಾಡ್ಬೋದು ಅನ್ಬಿಟ್ಟು ವೆಸ್ಟ್ ಬೆಂಗಾಲ್ದು ಎಲ್ಲ ಇಲ್ಲೇ ಶೂಟ್ ಮಾಡಿದೀವಿ. ಆ ವಿಷನ್ ತಕ್ಕ ನಾನು ಮಾಡ್ಬೇಕು ಮಾಡಿದೀನಿ. ನಾನು ಫೀಲ್ ಆಗ್ತಾ ಇದ್ದೀನಿ. ಪ್ರೊಡ್ಯೂಸರ್ ಸಿನಿಮಾ ಚೆನ್ನಾಗ್ ಬರ್ಬೇಕು ಅಷ್ಟೇ ಹೇಳಿದ್ರು. ಸಿನಿಮಾ ಚೆನ್ನಾಗ್ ಬಂತು ಸರ್. ಚೆನ್ನಾಗ್ ಎಮೋಷನಲ್ ಆಗಿ ಒಂದು ನಿರಾಶ್ರಿತರ ಬಗ್ಗೆ ಸಿನಿಮಾ ಮಾಡಿದ್ವಿ. ಸಿನಿಮಾ ನೋಡಿ ಆಡಿಯನ್ಸ್ ಸೀಟ್ ತುದಿಗೆ ಬರ್ಬೇಕು, ನೀವೇ ಬಂದ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು. ಸುನಿತಾನಂದನ್ ಅವರು. ಜ್ಞಾನಮೀಯತೆಯ ತೆರೆಯ ಪುಟದಾಲ್ತು ಚಿತ್ರ ದೃಶ್ಯಕಾವ್ಯ. ಇದು ನನ್ನ ಎದೆಗೆ ಬಿದ್ದ ಅಕ್ಷರ. ಮೊದಲನೇದಾಗಿ ನಾನು ಈ ಸಿನಿಮಾದ ಪೂರ್ವ ಬರವಣಿಗೆಯಿಂದ ಜೊತೆಲಿದ್ದೀನಿ. ನಮ್ಮ ಪುಷ್ಪರಾಜ್ ಸರ್ ಏನಿದ್ದಾರೆ, ಅವರು ಫಸ್ಟ್ ಒಂದು ಅಕ್ಷರ ಬರೀಬೇಕು ಅಂತ ಶುರು ಮಾಡಿದ್ರು. ಸೊ ಎಲ್ಲವನ್ನು ಒಟ್ಟುಗೂಡಿಸಿ ನಮ್ಮ ಸರಿಹದ್ದುಗಳಲ್ಲಿ ನಮ್ಮ ಪ್ರಯತ್ನವನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಇಲ್ಲಿ ಇರುವಂಥ ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು, ಚಿತ್ರತಂಡ ಆಗಿರ್ಬೋದು, ಚಿತ್ರದ ಕಲಾವಿದರಾಗಿರ್ಬೋದು, ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಸಿನಿಮಾ ಒಳ್ಳೆ ಯಶಸ್ಸನ್ನ ಕಾಣಲಿ. ಆಲ್ ದ ವೆರಿ ಬೆಸ್ಟ್.